అమృతాన్ని మనందరికీ అందించవలసిందిగా వారితో ప్రార్థిస్తూ వారిని సాదరంగా వేదికపైకి ఆహ్వానిస్తున్నాను. ಇಂದಿನ ಪ್ರಾರ್ಥನೆ ಸಭೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ನನ್ನ ಅನಂತ ಶರಣಾರ್ಥಿಗಳು. ಇವತ್ತಿನ ವಿಷಯ ಸ್ವಲ್ಪ ಕಠಿಣದ ಲಿಂಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಭಾಗವಹಿಸಲು ಆಡಬೇಕಂತಿತ್ತು, ಯಾವ್ಯಾರು ಒಂದೇ ಸಾರಿಗೆ ಹಾಕ್ಬೇಕಂತ ಹೇಳಿ ಇವತ್ತು ಆ ವಿಷಯನ ಆರಿಸ್ಕೊಂಡಿದ್ದೆ. ಸ್ವಲ್ಪ ಕಠಿಣದ, ನಿಮಗೆ ಅಲ್ಲಲ್ಲಿ ಸಂಶಯ ಬರ್ಬೋದು, ಇದು ಕೇಳಬಹುದು. ನನಗೆ ತಿಳಿದಷ್ಟು ಹೇಳ್ತೀನಿ. ಮೊಟ್ಟ ಮೊದಲ ಈ ಬ್ರಹ್ಮಾಂಡ ಏನದ, ಬ್ರಹ್ಮಾಂಡದಾಗಿದ್ದಕ್ಕೆ ಎಲ್ಲವೂ ಪಿಂಡಾಣದಾಗಿದೆ. ನಾವು ಬ್ರಹ್ಮಾಂಡದಾಗ ಏನೇನು ನಾವು ಇವತ್ತು ನೋಡ್ತಾ ಇದ್ದೀವಿ ಅದೆಲ್ಲವೂ ಭಗವಂತ ಈ ಪಿಂಡಾಂಡವನ್ನು ಹೇಗೆ ರಚನೆ ಮಾಡ್ಯಾನ. ಇವತ್ತು ಮೆಡಿಕಲ್ ಸೈನ್ಸ್ದವ್ರಿಗೆ ಇದ್ರ ಬಗ್ಗೆ ಇನ್ನೂ ಪೂರ್ತಿ ಏನಂದ್ರೆ ಇನ್ನೂ ತಿಳಿದಿಲ್ಲ, ಸಂಶೋಧನೆ ನಡೆದಷ್ಟೇ. ಅಂಥ ವಿಷಯವನ್ನೇ ಸಹಜವಾಗಿ ನಮ್ಮ ಶರಣರು ಕೆಲವೇನಂದ್ರೆ ಅವ್ರಿಗೆ ತಿಳಿದಷ್ಟು ಏನಂತಂದ್ರೆ ತಮ್ಮ ವಚನ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಮೊಟ್ಟ ಮೊದಲ ಅಲ್ಲಂ ಪ್ರಭುವರು ಒಂದು ವಚನ ನಿಮ್ಮ ಎದುರು ಓದ್ತೀನಿ, ಆಮೇಲೆ ಅದರ ಬಗ್ಗೆ ವಿವರಣೆ ಇಡ್ತೀನಿ. ಲಿಂಗವನ್ನು ಅರಿಯದೆ ಏನನ್ನು ಅರಿದರೂ ಯಾವ ಫಲವಿಲ್ಲ. ಲಿಂಗವನ್ನು ಅರಿಯದೆ ಏನನ್ನು ಅರಿದರೂ ಯಾವ ಫಲವಿಲ್ಲ. ಲಿಂಗವನ್ನು ಅರಿದ ಬಳಿಕ ಮತ್ತೇನು ಅರಿಯಲು ಫಲವಿಲ್ಲ. ಲಿಂಗ ತಿಳಿದ ಮೇಲೆ ಮತ್ತೇನು ತಿಳಿದ ಅವಶ್ಯಕತೆಯೇ ಇಲ್ಲ. ಸರ್ವಕಾರಣ ಲಿಂಗ ಎಂಬುದಾಗಿ ಲಿಂಗವೇ ಅರಿದೆ. ಸರ್ವಕಾರಣ ಲಿಂಗ ಎಂಬುದಾಗಿ ಲಿಂಗವನ್ನೇ ಅರಿದೆ. ಲಿಂಗ ಸಂಘ ಸುಖದೊಳಗೆ ಗೋಲಾಡುವೆ ಗೋಈಶ್ವರ. ಅರಿದರಿದು ಲಿಂಗ ಸಂಘ ಮಾಡುವೆ ಸಂಘ ಸುಖದೊಳಗೆ ಓಲಾಡುವೆ ಗೋಈಶ್ವರ. ಆ ಲಿಂಗದ ಬಗ್ಗೆ ಅಲ್ಲಂ ಪ್ರಭುಗಳು ಭಾಳ ಅದ್ಭುತವಾಗಿ ಮಾತನ್ನು ಹೇಳ್ತಾರೆ. ಲಿಂಗ ಅಂದರೆ ಬರೀ ನಾವು ಈ ಕೈಯಲ್ಲಿ ಹಿಡ್ತಕ್ಕಂಥ ಬರೀ ಇಷ್ಟಲಿಂಗ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡವೇ ಒಂದು ಲಿಂಗವನ್ನು ರೂಪವಾಗಿ ಅವರು ಕಲ್ಪನೆ ಮಾಡ್ಯಾರ. ಇಡೀ ಬ್ರಹ್ಮಾಂಡ, ಆ ಬ್ರಹ್ಮಾಂಡ ರೂಪನೇ ಆ ಲಿಂಗದ ಸ್ವರೂಪ ಅಂಥೇಳಿ ಕಲ್ಪನೆ ಮಾಡಿ ಅವ್ರು ಈ ಮಾತನ್ನು ಹೇಳ್ತಾರೆ. ಲಿಂಗವನ್ನು ಅರಿಯದೆ ಏನನ್ನು ಅರಿಯೋದು ಫಲವಿಲ್ಲ. ಲಿಂಗ ಅರಿಬೇಕು. ಆ ಲಿಂಗ ಯಾವುದು ಬರೀ ಈ ನಮ್ಮ ಇಷ್ಟಲಿಂಗ ನೀವು ಕಣ್ಣಿಲ್ಲಿ ನೋಡ್ತೀರಿ, ಗೊತ್ತಾಗಲ್ಲ ನಿಮಗೆ ಇದು ಒಂದು ಇಷ್ಟಲಿಂಗ ಅದ, ಬಸವಣ್ಣ ಕೊಟ್ಟಾರ ಅಂಥೇಳಿ ಇದು ಗೊತ್ತಾ ನಿಮಗೆ. ಆದ್ರೆ ಇನ್ನೊಂದು ಲಿಂಗ ಅದ, ಏನು ಈ ಬ್ರಹ್ಮಾಂಡಕ್ಕೆಲ್ಲವನ್ನೂ ಕಾರಣೀಭೂತವಾಗಿರ್ತಕ್ಕಂಥ ಲಿಂಗ. ಆ ಲಿಂಗವನ್ನು ಅರಿಬೇಕಂಥೇಳಿ ಅವ್ರ ಕಲ್ಪನೆ ಇದು. ಈ ಬ್ರಹ್ಮಾಂಡಕ್ಕೆ ಕಾರಣೀಭೂತದಂಥ ಲಿಂಗ, ಆ ಲಿಂಗಕ್ಕೆ ಅರಿಬೇಕೆಂಬುದನ್ನು ಅವರು ಈ ಮಾತಿನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆ ಲಿಂಗ ಅರಿದ ನಂತರ ಮತ್ತು ಬೇರೆ ಲಿಂಗ ಅರಿಯಕ್ಕೆ ಸ್ವಲ್ಪ ಪ್ರಶ್ನೆಯೇ ಇಲ್ಲ. ಅದು ಒಂದೇ ಲಿಂಗ ಎಲ್ಲ ಜಗತ್ತಿಗೆ ಮೂಲ ಕಾರಣವಾದಂಥ ಲಿಂಗ, ಅದು ಒಂದೇ ಲಿಂಗ ಅದ. ಆ ಲಿಂಗ ಅರಿದ ಮೇಲೆ ಇನ್ನು ಬೇರೆ ಲಿಂಗ ಅರಿಯತಕ್ಕಂಥ ಪ್ರಶ್ನೆ ಬರೋದಿಲ್ಲ ಎಂಬ ಮಾತನ್ನು ಅವ್ರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸರ್ವಕಾರಣ ಲಿಂಗ ಎಂಬುದಾಗಿ ಲಿಂಗವೇ ಅರಿದೆ. ನೋಡಿ, ಅವ್ರು ಸ್ವತಃ ಒಪ್ಪಿಕೊಡ್ತಾರೆ. ಎಲ್ಲ ಕಾರಣಕ್ಕೂ ಅದು ಲಿಂಗವೇ ಕಾರಣ. ಅದ್ರ ಸಲುವಾಗಿ ನಾನು ಅದಕ್ಕೆ ಅರ್ತೀನಿ ಅಂತ ಹೇಳ್ತಾರೆ. ಯಾರು? ಅಲ್ಲಂ ಪ್ರಭುಗಳು. ಆ ಅರಿದರಿದು ಲಿಂಗ ಸಂಘ ಮಾಡುವೆ. ಅರಿದು ಸುಮ್ಮನೆ ಕೊಡಲ್ಲ ನಾನು, ಅದ್ರ ಸಂಘ ಮಾಡುವೆ, ಅದ್ರ ಜೊತೆಗೆ ಇಡುವೆ, ಅದ್ರ ಜೊತೆ ಓಲಾಡುವೆ, ಅದ್ರ ಜೊತೆಗೆ ನಾನು ಸಂಘ ಮಾಡುವೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸಂಘ ಸುಖದೊಳಗೆ ಓಲಾಡುವೆ ಗೋಈಶ್ವರ. ಆ ಸಂಘ ಮಾಡಿ ಅದ್ರಾಗೆ ನಾನು ಓಲಾಡ್ತೀನಿ, ಅದ್ರಾಗೆ ನಾನು ಅದ್ರ ಜೊತೆಗೆ ಇರ್ತೀನಿ, ಅದರ ಜೊತೆಗೆ ನಾನು ಎಲ್ಲವೂ ನನ್ನ ಕಾರ್ಯಕ್ರಮ ವ್ಯಕ್ತಪಡಿಸ್ತೀನಿ ಅಂಥೇಳಿ ಈ ಮಾತನ್ನು ಪ್ರಭುದೇವರು ಆ ಲಿಂಗದ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ನಮ್ಮ ಕಲ್ಪನೆಯನ್ನು ಜಗತ್ತಿಗೆ ತೋರಿಸ್ಕೊಟ್ಟಾರ. ಈ ಲಿಂಗ ಈಗ ನೋಡ್ರಿ, ನಾವು ಅದರದ್ದು ಒಂದು ಸಾಂಕೇತಿಕವಾದಂಥ ನಮ್ಮ ಇಷ್ಟಲಿಂಗ, ಆ ಬ್ರಹ್ಮಾಂಡದ ಸಾಂಕೇತಿಕವಾಗಿರ್ತಕ್ಕಂಥ ನಮ್ಮ ಇಷ್ಟಲಿಂಗ. ಇಷ್ಟಲಿಂಗ ಅಂದ್ರೇನು ಬೇರೆ ಅಲ್ಲ, ಬ್ರಹ್ಮಾಂಡದೇ ಒಂದು ಆ ಭಗವಂತಂದೇ ಒಂದು ಸ್ವರೂಪವಾದಂಥ ಇಷ್ಟಲಿಂಗ. ಆ ಇಷ್ಟಲಿಂಗಕ್ಕೆ ನಾವು ಹೆಂಗೆ ನೋಡ್ತೇವೆ ಅಂದ್ರೆ ಕಣ್ಣಿನಿಂದ ಅಷ್ಟೇ ನೋಡ್ತೇವೆ, ಹೌದಲ್ಲ? ನಾವು ದಿನ ಪೂಜೆ ಮಾಡೋ ಕಾಲಕ್ಕೆ
ನಮ್ಮ ದೃಷ್ಟಿಗೋಚರದಿಂದ ಮಾತ್ರ ಅದಕ್ಕೆ ಅಂದ್ರೆ ಅವಲೋಕಿಸ್ತೀವಿ. ಒಂದು 5 ಮಿನಿಟ 2 ಮಿನಿಟ 1 ಮಿನಿಟ ಅವರವರ ಭಕ್ತಿ ಪ್ರಕಾರ. ಆಗ ಏನೋ ಒಂದು ನಿಮಗೆ ಒಂದು ಆನಂದ ಅನ್ನಿಸ್ತದೆ. ಅದು ಸೈಂಟಿಫಿಕ್ ಆಗಿನೂ ಅದ. ನಮ್ಮ ಕಣ್ಣು ಗುಡ್ಡಿ ಕಪ್ಪಿದಲ್ಲ, ಆ ಬಸವಣ್ಣವ್ರು ಭಾಳ ಸೈಂಟಿಫಿಕ್ ಆಗಿ ಅನ್ನೋದನ್ನು ಕಂಡು ಹಿಡಿದಾರೆ. ಅದಕ್ಕಂದ್ರೆ ಕಂತಿ ಮೊದಲ ಒಳಗಿರ್ತಕ್ಕಂಥ ಲಿಂಗ ಒಂದು ಬೇರೆನೇ ಅದ, ಮೇಲೆ ಅದಕ್ಕೆ ಕಂತಿ ಕೂಡಿಸಿ ಅದಕ್ಕೇನಂತಂದ್ರೆ ಇದು ಹಿಡಿದೆವು. ಈ ಕಪ್ಪ ವಸ್ತು ನಾವು ಯಾವತ್ತೂ ಏನಂದ್ರೆ ಒಂದು 2 ಮಿನಿಟ್ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮ್ಮ ಮನಸ್ಸು ಏನಂತಂದ್ರೆ ಏಕಾಗ್ರತೆ ಹೊರ್ತದೆ. ಇದು ಸೈನ್ಸ್ ಹೇಳ್ತದೆ, ನಮ್ಮ ವಿಜ್ಞಾನ ಹೇಳ್ತದೆ, ನಮ್ಮ ಯೋಗನೂ ಹೇಳ್ತದೆ. ಕಪ್ಪು ವಸ್ತು ನೀವು ಎಲ್ಲೇ ನೋಡಿ, ಒಂದು ಗೋಡೆ ಮೇಲೆ ಕಪ್ಪನ್ನು ಚುಕ್ಕಿ ಬರೆದು ಅದು ಎದುರು ಕುಂತು ನೀವು ಒಂದು 10 ಮಿನಿಟ್ ನೋಡಿರಿ, ಬರಾಬರ್ ನಿಮ್ಮ ಮೈಂಡು, ನಿಮ್ಮ ಮನಸ್ಸು ಏಕಾಗ್ರತೆ ಹೊಂದ್ತದೆ. ಅದ್ರ ಸಲುವಾಗಿ ನಾವು ದೃಷ್ಟಿಗೋಚರ ಏನಂತ ಮಾಡಿ ಆ ಲಿಂಗಕ್ಕೆ ಏನಂತಂದ್ರೆ ನಾವೇನಂದ್ರೆ ಆನಂದ ಪಡಬೇಕಂತ ಹೇಳಿ ಇವ್ರದ್ದು ಉದ್ದೇಶನೂ ಅದ. ಯಾರ್ದು? ಪ್ರಭುದೇವ್ರದ್ದು. ಅಷ್ಟೇ ಅಲ್ಲ, ನೋಡ್ತಾ ಈ ದೃಷ್ಟಿ ನೋಡ್ತಾ ಮುಂದೆ ಪ್ರಾಣಲಿಂಗಕ್ಕೆ ಹೋಗ್ಬೇಕು ನಾವು. ಇದು ಸ್ವಲ್ಪ ಕಠಿಣ ನೋಡಿರಿ. ಈಗ ನೀವು ಇಲ್ಲಿ ತನಕ ನೋಡಿದ್ದೆಲ್ಲ ದೃಷ್ಟಿಗೋಚರವಾಗಿರ್ತಕ್ಕಂಥ ಇಷ್ಟಲಿಂಗಕ್ಕೆ ನೋಡಿದ್ವಿ ನಾವೆಲ್ಲರೂ. ಪ್ರಾಣಲಿಂಗ ಅಂದರೆ ಏನು? ಅದು ಒಂದು ಪ್ರಶ್ನೆ ಬರ್ತದೆ. ಪ್ರಾಣಲಿಂಗದ ಬಗ್ಗೆ ಔಷಧ ಚರ್ಚೆನೂ ಆಗಿಲ್ಲ, ಯಾರಿಗಾರ ಗೊತ್ತಿದ್ದವ್ರಿಗೆ ಗೊತ್ತಿರ್ಬೋದು, ಎಲ್ಲಂತ ಅಂಬಲ್ಲ. ಪ್ರಾಣಲಿಂಗ ಅಂದರೆ ನಾವು ನೋಡ್ತಾ ನಮ್ಮ ಶ್ವಾಸ, ಪ್ರಾಣ ಅಂದ್ರೆ ಶ್ವಾಸದಾಗಿರ್ತಕ್ಕಂಥ, ಈ ಶ್ವಾಸದಾಗಿರಂದ್ರೆ ಎಷ್ಟು ಆಕ್ಸಿಜನ್, ನಮ್ಮ ಆಕ್ಸಿಜನ್ ಏನದ, ಈ ಆಕ್ಸಿಜನ್ದಾಗ ಏನಂತಂದ್ರೆ ಒಂದು ಪ್ರಾಣವೂ ಅದ, ಅದ್ರ ಜೊತೆಗೆ ಇರ್ತದೆ. ನಾವು ಶ್ವಾಸ ತಗೊಳ್ತಾ ಈ ಲಿಂಗವನ್ನು, ಕೈಯ ಲಿಂಗವನ್ನು ಮರೆತು ಆ ಪ್ರಾಣಲಿಂಗಕ್ಕೆ ಹೋಗ್ಬೇಕು. ಬರೀ ಶ್ವಾಸದಾಗೆ ಇರ್ಬೇಕು ನಾವು. ಈ ಲಿಂಗ ನಾವು ತಾತ್ಪೂರ್ತಿಕಾಗಿ ಲಿಂಗ ಇದು ಕೈಯಲ್ಲಿರ್ಬೋದು, ಆದರೆ ಪ್ರಾಣಲಿಂಗಕ್ಕೆ ಹೋದ್ಮೇಲೆ ಈ ಲಿಂಗದ ಸ್ವಲ್ಪ ಮರವೇ ಆಗ್ತದೆ. ಇದಕ್ಕಿಂತ ಪ್ರಾಣಲಿಂಗ ನಮ್ಮ ಒಳಗಿರ್ತದೆ, ಶ್ವಾಸದಾಗಿರ್ತದೆ. ಇದು ಹೊರಗದ, ಅದು ಒಳಗಿರ್ತದೆ. ಈ ಪ್ರಾಣಲಿಂಗದ ಕಲ್ಪನೆ ಬಹುಶಃ ಬಂದರೂ ಎಲ್ಲರಿಗೂ ಮಾಡಿರ್ಬೋದಿಲ್ಲ ಅಂತ ನಾನು ನಂಬಲ್ಲ. ಅದು ಭಾಳ ಸೂಕ್ಷ್ಮ ವಿಷಯ ಇದೆ. ಇದಕ್ಕಿಂತ ಮುಂದೆ ಹೋದ್ಮೇಲೆ, ಪ್ರಾಣಲಿಂಗ ಆದಮೇಲೆ ಇನ್ನು ಮತ್ತೊಂದು ಏನು ಬರ್ತದೆ ಅಂತಂದರೆ ಭಾವಲಿಂಗಕ್ಕೆ ಹೋಗ್ಬೇಕಾಯ್ತದೆ. ಇದು ಅದಕ್ಕಿಂತ ಸ್ವಲ್ಪ ಒಳಗೆ. ಭಾವಲಿಂಗ ಅಂದರೆ ಪ್ರಾಣಲಿಂಗಕ್ಕೆ ನಾವು ಅದರಲ್ಲಿ ನಾವು ನಿಂತಾಗ, ಅದರಲ್ಲಿ ಸ್ವಲ್ಪ ನಿಂತಾಗ ಇನ್ನೂ ಸ್ವಲ್ಪ ಮೈಂಡೇ ನಮ್ಮ ಮನಸ್ಸು ಏಕಾಗ್ರ ಹೊಂದಿದಾಗ ಆ ಭಾವಲಿಂಗಕ್ಕೆ ಹೋಗ್ತದೆ. ಭಾವಲಿಂಗ ಅಂದರೆ ಯಾವ ವಿಚಾರ ಇರಲ್ಲ ಅಲ್ಲಿ. ಯಾವ ವಿಚಾರ ಇಲ್ಲದೆ ನಿಮ್ಮ ಎದುರು ಬಂದು ನಿಮ್ಮ ಮೈಂಡ್ ಏನಂದ್ರೆ ಶೂನ್ಯ ಸ್ಥಿತಿದಾಗ ಬರ್ತದೆ. ಅದು ಭಾವಲಿಂಗ. ಆ ಭಾವಲಿಂಗಕ್ಕೆ ಏನಂತಂದ್ರೆ, ಭಾವಲಿಂಗದ ಅರಿವು ಯಾವ ಬರ್ತಂದ್ರೆ ಜ್ಞಾನಕ್ಕೆ ಅರಿವು ಆಗ್ತದೆ, ನಮ್ಮ ಮೆದುಳಿಗೆ ಅರಿವು ಆಗ್ತದೆ. ಆ ಮೆದುಳಿಗೆ ಅರಿವು ಆದ ನಂತರ ತಿರುಗಿ ಮತ್ತು ಆ ಭಾವಲಿಂಗ ಮತ್ತು ಮುಂದೆ ಈ ಭಾವಲಿಂಗ ಹೋಗಿ ಮಹಾಲಿಂಗಕ್ಕೆ ಹೋಗ್ತೇವೆ. ಅದು ಭಾಳ ಕಠಿಣ ವಿಷಯ. ನಿಮ್ಮ ಎದುರು ನಾನು ಇವತ್ತು ಸುಮ್ಮನೆ ಅವರ ವಚನ ಒಂದಂತ ಹೇಳ್ತಾ ಇದ್ದೀನಿ. ಮಹಾಲಿಂಗದ ಕಲ್ಪನೆ ಬಹುಶಃ ಯಾರಿಗೆ ಭಾವಲಿಂಗ ತಕ ಹೋಗಿರ್ತೀರಿ ಅವ್ರಿಗೆ ಮಹಾಲಿಂಗದ ಕಲ್ಪನೆ ಬರ್ಬೋದು. ಅಷ್ಟೊಂದು ಗಟ್ಟಿಯಾಗಿ ಏನಂತಂದ್ರೆ ನಿಮ್ಮ ಮನಸ್ಸು ಏನಂದ್ರೆ ಗಟ್ಟಿಯಾಗಿರ್ಬೇಕಾಗ್ತದೆ. ಎಲ್ಲಿ ಹೊರಗೆ ಹೋಗಲಾರ್ದೆ ಒಳಗೆ ನಿಮ್ಮ ಮನಸ್ಸಿದ್ದಾಗ ಮಾತ್ರ ಆ ಮಹಾಲಿಂಗದ ಕಲ್ಪನೆಗೆ ಹೋಗು ಅಂಥೇಳಿ ಇವರು ಹೇಳ್ತಾರೆ. ಈ ರೀತಿಯಾಗಿ ನಮ್ಮ ಪ್ರಭುದೇವರು ಲಿಂಗದ ಬಗ್ಗೆ ಒಂದು ಇಷ್ಟಲಿಂಗದ ಹಿಡ್ಕೊಂಡು ಮಹಾಲಿಂಗದವರೆಗೆ ಹೋಗಿ ನಿರ್ವಾಣ ಸ್ಥಿತಿಗೆ ಹೋಗ್ತಕ್ಕಂಥ ಮಾತನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಭಾಳ ಅದ್ಭುತವಾದಂಥ ಇನ್ನೊಂದು ವಚನ. ನನಗೆ ಪೂರ್ತಿ ಬಿಡಿಸ್ಲಿಕ್ಕಾಗಲಿಕ್ಕಿಲ್ಲ, ಇದು ಭಾಳ ಡಿಟೇಲ್ ಆದಂಥ ವಚನದ ಇದು. ಅದು ಕಡೆದು ನಿಮ್ಗೆ ಎಷ್ಟರ ಮಟ್ಟಿಗಿದು ಕಲ್ಪನಾ ಬಂತೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾನು ಭಾವಲಿಂಗ ಅಂದ ಪ್ರಾಣಲಿಂಗ ಅಂದ, ನಿಮ್ಗೆ ಸ್ಥಲಿಂಗ ಬಗ್ಗೆ ನಿಮ್ಗೆ ಗೊತ್ತದ. ಭಾವಲಿಂಗ ಪ್ರಾಣಲಿಂಗಕ್ಕೆ ಅದು ಬಹುಶಃ ಎಲ್ಲರಿಗೂ ಗೊತ್ತಿಲ್ಲ, ಗೊತ್ತಿದ್ದವ್ರಿಗೆ ಗೊತ್ತಿರಬಹುದು. ಆದಷ್ಟು ಮಟ್ಟಿಗೆ ಏನಂದ್ರೆ ನಿಮಗೆ ಗೊತ್ತಿದ್ರೆ ನೀವು ಹೇಳಬಹುದು. ಇನ್ನು ಎರಡನೇದಾಗಿ ಬಸವಣ್ಣವರೊಂದು ಅದ್ರ ಬಗ್ಗೆನೇ ಮಾತಾಡ್ತಾರೆ, ಲಿಂಗದ ಬಗ್ಗೆನೇ. ನೋಡಿರಿ, ಇಷ್ಟಲಿಂಗವನ್ನು ಅರ್ಪಿಸಿ ಮೃಷ್ಟಾನ್ನವನ್ನುಂಡು ಇಷ್ಟಾರ್ಥ ಸಿದ್ಧಿಯೇ ಪಡೆಯುವೆನೆಂಬ ಮರಳರು ನೀವು ಕೇಳಿರೆ. ಪ್ರಾಣಲಿಂಗ ಸ್ಥಳ ನಿಮಗೆಲ್ಲಿಯದು, ಪ್ರಸಾದಲಿಂಗ ಸ್ಥಳ ನಿಮಗೆಲ್ಲಿಯದು.
ಓಗರವನುಂಡು ಆಗಾದವೆಂದರೆ ಮೂಗು ಕೊಯ್ಯಲು ಮಾಳ್ಪನೆ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣವ್ರು ಇಲ್ಲಿ ಅಂದ್ರೆ ಕಟುವಾಗಿ ಬರೇ ಲಿಂಗ ಏನಂದ್ರೆ ಕಟ್ಕೊಂಡು ಆ ಮೃಷ್ಟಾನ ಈ ಕೆಲವು ಹಿಂದಿನ ಗುರುಗಳಲ್ಲಿ ಯಾರೇ ಆಗಲಿ ಮೃಷ್ಟಾನ ಉಂಡು ಏನಂದ್ರೆ ಲಿಂಗಕ್ಕೆ ತೋರಿಸಿ ಹೊಡೆದು ಆನಂದ ಆಯ್ತು ಅಂತ ಹೇಳ್ಕೊತಾ ಇರ್ತಾರಲ್ಲ, ಅದು ಬಸವಣ್ಣಕ್ಕೆ ಒಪ್ಪಲ್ಲ. ಅದು ಬಸವಣ್ಣ ಅದಕ್ಕೆ ಒಪ್ಪಲ್ಲ. ಮೃಷ್ಟಾನ ಚೊಚ್ಚಲ ಆಹಾರ ಗುರುಗಳು ಕೆಲವು ಶಿಷ್ಯರು ಮನೆಗೆ ಹೋಗ್ತೀರಿ ಗುರುಗಳು ಎಲ್ಲರ ಮನೆಗೂ ನೀವು ಮಾಡ್ತೀರಿ, ಅದಕ್ಕೆ ಮೃಷ್ಟಾನ ಲಿಂಗಕ್ಕೆ ತೋರಿಸಿ ನೀವು ಉಂಡ ಮೇಲೆ ಆಹಾ ಇಷ್ಟ ಆನಂದ ಅಂತ ಹೇಳ್ತೀವಿ, ಅದಕ್ಕೆ ಬಸವಣ್ಣ ಒಪ್ಪಲ್ಲ. ಬಸವಣ್ಣ ಏನಂತಾರೆ ನೋಡ್ರಿ, ಇಷ್ಟಾರ್ಥ ಸಿದ್ಧಿಯೇ ಪಡೆದಿನೆಂಬ ಮರಳುಗಳು ನೀವು ಕೇಳಿರಿ. ಬರೇ ಉಂಡು ನಾವು ಲಿಂಗಕ್ಕೆ ತೋರಿಸಿದೆವು ಅಂಥೇಳಿ ಸುಮ್ಮನೆ ನಾವು ಸಿದ್ಧಿ ಪಡೆದೆವು ಆನಂದ ಆಗ್ಯದ ಅಂತೇಳಿ ಹೇಳಬೇಡ್ರಿ ಹುಚ್ಚುಗಳೇ ಅಂತ ಹೇಳ್ತಾರೆ. ಮರುಳೆ ಪ್ರಾಣಲಿಂಗ ಸ್ಥಳ ನಿಮಗೆಲ್ಲಿ ಅದು ಮೊದಲು ಹೇಳನಲ್ಲ ನಾನು, ಪ್ರಾಣಲಿಂಗ ಸ್ಥಳ ನಿಮಗೆಲ್ಲಿ ಅದು? ಬರೀ ಮುಷ್ಟಾನ ತಿಂದು ಇಷ್ಟಲಿಂಗಕ್ಕೆ ತೋರಿಸಿ ಉಂಡ್ರೆ ಪ್ರಾಣಲಿಂಗದಿಗೂ ನಿಮ್ಗೆ ಕಲ್ಪನೆ ಬರ್ತದ? ಬರೋಲ್ಲ. ಮೃಷ್ಟಾನ ಉಂಡಷ್ಟೇ ಏನಂತಂದ್ಕೊಂಡ್ರೆ ಪ್ರಾಣಲಿಂಗಕ್ಕೆ ಹೋಗ್ಬೇಕಾದ್ರೆ ಪ್ರಾಣಲಿಂಗದ ಕಲ್ಪನೆಗೆ ಬರಬೇಕು ನೀವು. ನಿಮಗೆ ಎಲ್ಲಿದು ಪ್ರಸಾದ ಸ್ಥಳ? ನಿಮಗೆ ಎಲ್ಲಿಯದು ಮುಂದೆ ಪ್ರಸಾದ ಸ್ಥಳ? ಅದು ಭಾಳ ಈ ಶಟಸ್ಥಳದ ಪ್ರಸಾದ ಸ್ಥಳ ಒಂದಿತ್ತು, ಇದ್ರಾಗ ನಾವು ಬಂದಿಲ್ಲ ಹೇಳಿಲ್ಲ. ಪ್ರಸಾದ ಸ್ಥಳ ಕೂಡ ಏನಂತಂದ್ರೆ ಅದು ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಸಾದ ಸ್ಥಳ ಅಂತಂದರೆ ಅತ್ಯಂತ ಆನಂದವಾಗ್ತಕ್ಕಂಥ ಸ್ಥಿತಿ, ಅದಕ್ಕೆ ಪ್ರಸಾದ ಅಂತಾರೆ. ಅತ್ಯಂತ ಆನಂದವಾದ ಸ್ಥಿತಿ, ಆ ಭಗವಂತನೊಂದು ಕಾಡಿನ ಮೇಲೆ ಯಾವ ಆನಂದ ಆಗ್ತದೆ ಆ ಸ್ಥಿತಿಗೆ ಪ್ರಸಾದ ಸ್ಥಳ ಅಂತ ಹೇಳ್ತಾರೆ. ಪ್ರಸಾದ ಅಂದ್ರೆ ನಾವು ಸ್ವೀಕರಿಸ್ತಕ್ಕಂಥ ಆನಂದ. ಅದಕ್ಕೆ ನಿಮಗೆ ಎಲ್ಲಿ ಬರ್ತದ? ಅದು ಸಲುವಾಗಿ ಏನಂತಾರ, ಓಗರನುಂಡು ಅಗಾಧವೆಂದೆಡೆ ಓಗರನು ಉಂಡು ಭಾಳ ಸುಯಿಯಾಗಿ ಚೆನ್ನಾಗಿ ಉಂಡು ಎಲ್ಲವೂ ಆಯ್ತು ಅಂತ ಹೇಳಿದವರಿಗೆ ಮೂಗು ಕೊಯ್ಯದೆ ಮಾಳಪನೆ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮಂಥವ್ರಿಗೆ ಮೂಗು ಕೊಯ್ದು ಬಿಡೋದು ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣ ಟೀಕಿಸ್ತಾ ಇದ್ದಾರೆ. ನೋಡಿರಿ, ಬಸವಣ್ಣ ಸುಮ್ಮನೆ ಲಿಂಗ ಪೂಜೆ ಮಾಡಿ ಬರೀ ಏನಂದ್ರೆ ಜಂಬು ಕೊಚ್ಕೊಬೇಡ್ರಿ ಎಂಬ ಮಾತನ್ನು ಈ ವಚನದಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಮೂರನೇ ಒಂದು ವಚನ ಚನ್ನಬಸವಣ್ಣನ ವಚನಕ್ಕೆ ಬರ್ತಾಯಿದ್ದೀನಿ ನಾನು. ಅವರು ಲಿಂಗದ ಬಗ್ಗೆನೇ ಹೇಳ್ಯಾರ. ಈ ವಚನ ಒಂದು ಸಲ ನಾನು ಇಲ್ಲಿ ಚರ್ಚೆ ಮಾಡೀನಿ, ಇನ್ನೊಂದು ಸಲ ನೋಡ್ರಿ, ತಪ್ಪೇನಿಲ್ಲ. ಆದಿಬಸವಣ್ಣ ಅನಾದಿಲಿಂಗವೆಂಬುದು ಹುಸಿ ಈ ನುಡಿ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣನು. ಲಿಂಗವು ಬಸವಣ್ಣ ಉದರದಲ್ಲೇ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲೇ ಹುಟ್ಟಿತ್ತು, ಪ್ರಸಾದವು ಬಸವಣ್ಣ ಅನುಕರಿಸಲಾಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣ ಎಂಬುದನ್ನಯ್ಯ ಕೂಡಲ ಚನ್ನ ಸಂಗಮ ದೇವ. ನೋಡ್ರಿ, ಈ ವಚನ ಮೊದಲೊಂದು ಸಲ ಹೇಳಿದ, ಬಹಳ ಅರ್ಥಗರ್ಭಿತವಾದಂಥ ವಚನ ಇದು. ಆದಿ ಬಸವಣ್ಣ ಅನಾದಿ ಲಿಂಗವೆಂಬರು. ಇಲ್ಲಿ ಆದಿ ಮತ್ತು ಅನಾದಿ ಎಂಬ ಶಬ್ದಕ್ಕೆ ಸ್ವಲ್ಪ ಅರ್ಥ ಮಾಡ್ತಾರೆ. ಆದಿ ಅಂದರೆ ಇತಿಹಾಸದಿಂದ ಈ ಕಡೆ ಅಂದರೆ ಕೆಲವು 1000 ವರ್ಷ, 10,000 ವರ್ಷ, ಲಕ್ಷ ವರ್ಷ ಯಾವುದಾರ ಒಂದು ಇಟ್ಕೊಡ್ರಿ, ಅದಕ್ಕೆ ಆದಿ ಅಂತಾರೆ. ಅಂದರೆ ಒಂದು ಕಾಲಮಿತಿಯಿಂದ ನಾವು ಏನೋ ಗಣನೆ ಮಾಡ್ತೀವೋ ಅದಕ್ಕೆ ಆದಿ ಅಂತ ಹೇಳ್ತೇವೆ. ಅನಾದಿ ಅಂದ್ರೆ ಕಾಲ ಇಲ್ಲ, ಕೋಟಿ ವರ್ಷ, 10 ಕೋಟಿ ವರ್ಷ, ಅದಕ್ಕೆ ಹೆಚ್ಚು ವರ್ಷ, ಅದಕ್ಕೆ ಅನಾದಿಗೆ ಕಾಲವೇ ಇಲ್ಲ. ಅನಾದಿಯಲ್ಲಿ ಕಾಲ ಇರ್ತೇನೆ ಇಲ್ಲ. ಆ ಭಗವಂತ ಅನಾದಿ, ಭಗವಂತ ಅನಾದಿ. ಆ ಭಗವಂತನೇ ಬಸವಣ್ಣ ಅನಾದಿ ಅಂಥೇಳಿ ಯಾರಂತಾರ? ಚನ್ನಬಸವಣ್ಣ ಹೇಳ್ತಾ ಇದ್ದಾರೆ. ಬಸವಣ್ಣ ಬರೀ ಏನಂದ್ರೆ ಇದರಲ್ಲಿ ಏನಂದ್ರೆ ಕಲ್ಯಾಣದಲ್ಲಿದ್ದಂಥ ಬಸವಣ್ಣ ಅಷ್ಟೇ ಅಲ್ಲ. ಬಸವಣ್ಣ ಇದರಲ್ಲಿ ಹುಟ್ಟಿ ಎಲ್ಲಿ ನಿಮ್ಮದು ಯಾವಲ್ಲಿ ಹುಟ್ಟಿದ ಸರ್? ಕೂಡಲ ಸಂಗಮದಲ್ಲಿ, ಇದರಲ್ಲಿ ಭಾಗ್ಯವಾಡಿಯಲ್ಲಿ ಹುಟ್ಟಿದ ಬಸವಣ್ಣ ಅಷ್ಟೇ ಅಲ್ಲ. ಬಸವಣ್ಣ ಅವ ಅನಾದಿ ಬಸವಣ್ಣ, ಅವ ಆದಿ ಬಸವಣ್ಣ ಅಲ್ಲ. ಕೂಡಲ ಇದರಲ್ಲಿ ಕಲ್ಯಾಣದಲ್ಲಿ ಕಾಣಿಸಿದಂಥ ಬಸವಣ್ಣ ಆ ಬಸವಣ್ಣಂದೇ ಸ್ವರೂಪ ಇದು. ಆದರೆ ಬಸವಣ್ಣ ಇಲ್ಲಿಗೆ ಏನಂದ್ರೆ ಕಲ್ಯಾಣ ಬಸವಣ್ಣ ಅಂತ ಅಷ್ಟೇ ನಂಬೇಡ್ರಿ, ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಬಾಗೇವಾಡಿಯಲ್ಲಿ ಹುಟ್ಟಿದ ಬಸವಣ್ಣ ಅಷ್ಟೇ ಬಸವಣ್ಣ ಅಲ್ಲ. ಬಸವಣ್ಣ ಅನಾದಿ ಬಸವಣ್ಣವ. ಆ ಬಸವಣ್ಣ ಅನಾದಿ ಲಿಂಗ ಅನಾದಿ ಅಂತ ಹೇಳ್ತಿರಲ್ಲ, ಲಿಂಗ ಅನಾದಿ ಅಲ್ಲ, ಬಸವಣ್ಣ ಅನಾದಿ ಅಂತಾರೆ. ಪ್ರಭುದೇವರು ಮೊದಲು ಹೇಳಿದ್ರು ನೋಡ್ರಿ, ಆ ಲಿಂಗವನ್ನು ಹೇಳಬೇಕಾದ್ರೆ ಪ್ರಭುದೇವರು ಕೂಡ ಆ ಸ್ಥಿತಿಯಲ್ಲಿದ್ದವ್ರು ಇಲ್ಲಕ್ಕೆ ಹೇಳಕ್ಕೆ ಬರ್ತದೆ. ಯಾವ ಸ್ಥಿತಿಯಲ್ಲಿ? ಆ ಅನಾದಿ ಸ್ಥಿತಿಯಲ್ಲಿ, ಭಗವಂತನ ಸ್ಥಿತಿಯಲ್ಲಿದ್ದಾಗ ಹೇಳಕ್ಕೆ ಮಾತ್ರ ಆ ಲಿಂಗದ ಬಗ್ಗೆ ಕಲ್ಪನಾ ಬರ್ತದೆ. ಅಂದ್ರೆ ಮೊದಲ ಅನಾದಿ ವಸ್ತು ಯಾವುದೋ ಒಂದು ಕಾರಣ ವಸ್ತು, ಆ ಕಾರಣ ವಸ್ತುವಿನಿಂದ ಲಿಂಗ ಕಾರಣ ಆಗ್ತದೆ.
ಹಂಗೆ ಬಸವಣ್ಣ ಅವ ಅನಾದಿ, ಬಸವಣ್ಣನಿಂದ ಲಿಂಗ ಹುಟ್ಟಿತ್ತು ಹೇಳಿ ಇವರು ಯಾರು ನಮ್ಮ ಚನ್ನಬಸವಣ್ಣವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆದಿ ಬಸವಣ್ಣ ಅನಾದಿ ಲಿಂಗವೆಂಬರು ಹಿಂಗೆ ಜನ ಅಂತಾರೆ. ಬಸವಣ್ಣ ಇತ್ತೀಚೆಗೆ ಹುಟ್ಟಂತೆ ಏನು ಬಾಗೇವಾಡಿಲಿ ಹುಟ್ಟಿದ ಬಸವಣ್ಣ, ಆ ಬಸವಣ್ಣ ಏನಾದ್ರು ಲಿಂಗ ಮೊದಲಿತ್ತು ಅಂತ ಜನರು ಹಿಂಗೆ ಅಂತಾರೆ. ಹುಸಿ ಈ ಮಾತನ್ನ ಕೇಳಲ್ಲ ಅಂತಾರೆ. ಯಾರು ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣನು ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತು. ಆದಿಲಿಂಗ ಅನಾದಿ ಬಸವಣ್ಣ, ಲಿಂಗ ಆದಿ ಅದ. ಆದಿ ಅಂದ್ರೆ ಇತ್ತೀಚೆಗದ ಲಿಂಗ, ಬಸವಣ್ಣ ಮೊದಲನ ಅಂದ್ರೆ ಬಸವಣ್ಣ ವೈದ್ಯ ಎಲ್ಲಿ ನಿಂದ್ರಿಸತ್ತಾರ? ಚನ್ನಬಸವಣ್ಣ ಆ ಕಾರಣೀಭೂತಂಥ ಪರಾತ್ಪರ ವಸ್ತುವಿನಲ್ಲಿ ನಿಂದ್ರಿಸ್ಲಾತಾರ ಬಸವಣ್ಣಗೆ. ಈ ಜಗತ್ತಿನ ಕಾರಣೀಭೂರ್ತಕ್ಕಂಥದ್ದು ಏನು ಒಂದು ಕಾರಣೀಭೂತ ಜಗತ್ತಿಗೆ ಕಾರಣ ಏನದಲ್ಲ, ಆ ಕಾರಣೀಭೂರ್ತಕ್ಕಂಥ ಪರಮೇಶ್ವರನ ಸ್ಥಾನದಲ್ಲಿ ಬಸವಣ್ಣಗೆ ನಿಂದಿಸ್ತಿದ್ದಾರೆ. ಯಾರು? ಚನ್ನಬಸವಣ್ಣವರು. ಏನು ಆದಿಲಿಂಗ ಅನಾದಿ ಬಸವಣ್ಣ. ಬಸವಣ್ಣ ಅನಾದಿ ಅಲ್ಲ, ಬಸವಣ್ಣನಿಂದ ಲಿಂಗ ಹುಟ್ಟದು. ಬಸವಣ್ಣ ಲಿಂಗ ಕೊಟ್ಟಾನ, ಬಸವಣ್ಣ ಲಿಂಗಕ್ಕೆ ಕರಿತಾ ಇದ್ದಾನೆ. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಇಲ್ಲೇ ಹೇಳ್ತಾರೆ ನೋಡಿ ಅವರೇ, ಈ ಲಿಂಗ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಲಿಂಗದ ಕಲ್ಪನೆ ಬಸವಣ್ಣನ ಉದರದಲ್ಲಿ ಕಲ್ಪನೆ ಬಸವಣ್ಣಗೆ ಮಾಡಿಕೊಟ್ಟಾರ. ಲಿಂಗ ಇದು ಇಷ್ಟಲಿಂಗ ಬರೇ ಏನಂದ್ರೆ ಬಸವಣ್ಣನ ಉದರದಲ್ಲಿ ಲಿಂಗ. ಈಗ ನೋಡ್ರಿ, ಈ ಮೊದಲು ಬಂದು ಈ ಕಂತಿ ಕೂಡ್ಸೋಕಿನ ಒಳಗೆ ಒಂದು ಲಿಂಗ ಅದ. ನಿಮ್ಗೆಲ್ಲರಿಗೂ ಗೊತ್ತದಲ್ಲ. ಮೊದಲು ನಾ ಸಣ್ಣದಾಗ ನನಗೆ ಗೊತ್ತಿದ್ದಂಗೆ ಕೂಸು ಹುಟ್ಟಲಿಕ್ಕೆ ಏನಂದ್ರೆ ಊರು ಸ್ವಾಮಿಗಳು ಯಾರೋ ಮಠದ ಸ್ವಾಮಿಗಳು ಬಂದು ಆ ಸಣ್ಣ ಲಿಂಗನೇ ಕಟ್ತೀರಿ ಮೊದಲು. ಪಾನ್ವಟ್ ಲಿಂಗ. ಆ ಪಾನ್ವಟ್ ಲಿಂಗ ಹೆಂಗಂದರೆ ಅದನ್ನು ಕೂಡ ಏನಂತಂದ್ರೆ ನಮ್ಮ ಹಿಂದಿನ ಶರಣರು ಕಂಡು ಹೆಂಗಿರ್ತಾರೆ ಅಂದರೆ ಅದರ ಶಕ್ತಿ ಮತ್ತು ಶಿವ ಕೂಡದದು. ಶಕ್ತಿ ಮತ್ತು ಶಿವನ ಸಂಕೇತ ಇರ್ತಕ್ಕಂಥ ಪಾನ್ವಟ್ ಲಿಂಗ ಅದು. ಆ ಶಕ್ತಿ ಶಿವನ ಕೂಡಿದಂಥ ಪಾನ್ವಟ್ ಲಿಂಗಕ್ಕೆ ಬಸವಣ್ಣ ಕಲ್ಪನಾ ಮಾಡಿದ್ರು. ಮತ್ತು ಏನು ಈ ಶಕ್ತಿನ ಮೇಲೋ ಮತ್ತು ಶಿವ ಮೇಲೋ ಅಂಥೇಳಿ ಹಿಂಗೆ ಬರಬಾರ್ದು ಅಂಥೇಳಿ ಅದಕ್ಕೆ ಸೈಂಟಿಫಿಕವಾಗಿ ಕಂತಿಯನ್ನು ಕೂಡಿಸಿ ಅದಕ್ಕೊಂದು ಈ ಬ್ರಹ್ಮಾಂಡದ ಒಂದು ಕಲ್ಪನೆ ಕೊಟ್ಟೋದಕ್ಕೆ ರೌಂಡ್ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟರು ಬಸವಣ್ಣ. ನೋಡ್ರಿ ಬಸವಣ್ಣನ ತಲೆ ನೋಡ್ರಿ ಎಷ್ಟು. ಲಿಂಗವು ಬಸವಣ್ಣ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣ ಉದರದಲ್ಲಿ ಹುಟ್ಟಿತ್ತು. ಈ ಜಂಗಮ ಮಾತೇನಂದ್ರೆ ವಿರಕ್ತಕ್ಕೆ ಜಂಗಮ್ ಅಂತಾರೆ. ವಿರಕ್ತರು ಯಾರ? ಅವ್ರಿಗೆ ಜಂಗಮ್ ಅಂತಾರೆ. ಎಲ್ಲವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿಗೆ ವಿರಕ್ತ ಅಂತಾರೆ. ಹಂಗೆ ವಿರಕ್ತರು ಕೂಡ ಬಸವಣ್ಣನಿಂದನೇ ಹುಟ್ಟಿದ್ರು ಅಂತಂತಾರೆ. ಪ್ರಸಾದವು ಬಸವಣ್ಣನ ಅಧಿಕರಿಸಲಾಯಿತು. ಪ್ರಸಾದ ಅಂತಂದ್ರೆ ನಾನು ಹೇಳಲ್ಲ ಮೊದಲು, ಪ್ರಸಾದ ಅಂದ್ರೆ ಅತ್ಯಂತ ನಮ್ಮ ಸುಖಕರವಾದಂಥ ಯಾವ ವಿಷಯ ಇರ್ತೋ ಅದಕ್ಕೆ ಪ್ರಸಾದ ಅಂತ ಹೇಳ್ತೇವೆ. ಪ್ರಸಾದ ಬರೀ ಒಂಬತ್ತಕ್ಕೆ ಪ್ರಸಾದ ಅಲ್ಲ, ಅದಕ್ಕೂ ಪ್ರಸಾದ ಅಂತೇವೆ, ಎಲ್ಲಂತಲ್ಲ. ಎಲ್ಲಕ್ಕಿಂತ ಸುಖಕರವಾದಂಥ ಯಾವ ವಿಷಯ ನಮಗೆ ಇರ್ತದೆ ಅದಕ್ಕೆ ಪ್ರಸಾದ ಅಂತ ಹೇಳ್ತೇವೆ. ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಪ್ರಸಾದ ಬಸವಣ್ಣಿಂದ ನಮಗೆ ಸಿಕ್ತು ಅಂತ ಹೇಳ್ತಾರೆ. ಇಂತಿ ತ್ರಿವೇದಕ್ಕೆ ಬಸವಣ್ಣನೇ ಕಾರಣನೆಂಬುದಯ್ಯ. ಈ ಮೂರಕ್ಕೆಲ್ಲ ಎದಕ್ಕೆ? ಲಿಂಗ, ಜಂಗಮ, ಪ್ರಸಾದ ಇವಕ್ಕೆಲ್ಲದಕ್ಕೂ ಬಸವಣ್ಣನೇ ಕಾರಣ ಅಂಥೇಳಿ ನಾನು ತಿಳಿದಿನಿ. ಈ ಕಾರಣ ಅಂಥೇಳಿ ನಾನು ಒಪ್ಕೋತೀನಿ ಅಂಥೇಳಿ ಚನ್ನಬಸವಣ್ಣವರು ಭಾಳ ಅದ್ಭುತವಾದಂಥ ತಮ್ಮ ವಿಷಯವನ್ನು ಇಲ್ಲಿ ವ್ಯಕ್ತ ಮಾಡ್ತಾರೆ. ಇದ್ರ ಮೇಲೆ ಬಹಳ ಮಂದಿ ಸಂಶಯ ಮಾಡ್ತಾರೆ. ನಾನು ಕೆಲವೊಂದು ಸಂದರ್ಭದಲ್ಲಿ ಹೋಗಿದೆ. ಸಂಶಯ ಹೆಂಗ್ರಿ ಲಿಂಗ ಮೊದಲ ಬಸವಣ್ಣ ಏನಂದ್ರೆ ಮೊದಲ ಬಸವಣ್ಣ ಇನ್ನೂ ಸರಿ ಅಲ್ಲ. ಅದು ಈ ಚನ್ನಬಸವಣ್ಣನ ಪ್ರಕಾರ ಬಸವಣ್ಣ ನಾ ಹೇಳ್ದಲ್ಲ, ಬಸವಣ್ಣ ಭಗವಂತನ ಸ್ವರೂಪ, ಪರಾತ್ಪರ ವಸ್ತುವಿನ ಸ್ವರೂಪನೇ ಬಸವಣ್ಣ. ಆ ಬಸವಣ್ಣ ಲಿಂಗ ಸಹಜವಾಗಿರೋದು ಅವನಿಂದ ಹುಟ್ಟಿತು. ಈ ಭಗವಂತ ನಿಮ್ಗೆ ಹೇಳ್ತೀನಿ, ಭಗವಂತಗೆ ಅಪ್ಪಿಲ್ಲ ಅವಿಲ್ಲ. ಹನೇನು ಯಾರು? ಅವ ಸ್ವಯಂಭೂ ಭಗವಂತ ಸ್ವಯಂಭನ. ಅವನಿಗೆ ಯಾರು ಹುಟ್ಟಿಸ್ಯಾರ ಹೇಳ್ರಿ? ಎಲ್ಲರಿಗೆ ಹುಟ್ಟಿಸೋ ಅವ ಒಬ್ಬನೇ. ಭಗವಂತಗೆ ಯಾರು ಹುಟ್ಟಿಸಿಲ್ಲ, ಅವನಿಗೆ ಅವೂ ಇಲ್ಲ ಅಪ್ಪಿಲ್ಲ. ಅದು ನಿಷ್ಕಲ ವಸ್ತು, ಅದು ಭಾಳ ಅನಾದಿ ವಸ್ತು. ಅದು ಕಲ್ಪನಾ ಇಲ್ಲ ಯಾರಿಗೂ, ಇವತ್ತಿಗೂ ಇಲ್ಲ, ಮುಂದೂ ಇಲ್ಲ, ಎಂದಿಗೂ ಇರೋದು. ಈ ಜಗತ್ತವನ್ನು ಇವತ್ತೇನು ನಿರ್ಮಾಣ ಮಾಡಿದ ಆ ವಸ್ತುನ ನಿರ್ಮಾಣ ಇದ್ದ. ಆ ಸ್ಥಳದಲ್ಲಿ ನಿಂತಿರ್ತಕ್ಕಂಥ ಬಸವಣ್ಣ, ಅಂಥ ಸ್ಥಳದಲ್ಲಿ ನಿಂತಿರ್ತಕ್ಕಂಥ ನಮ್ಮ ಬಸವಣ್ಣನು. ಅದನ್ನು ಚನ್ನಬಸವಣ್ಣವರು ತಮ್ಮ ಅನುಭವ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಚನ್ನಬಸವಣ್ಣವರು ವಚನೆ ಲಿಂಗದ ಬಗ್ಗೆ ಹೇಳ್ತೀನಿ ನೋಡಿರಿ.
ಎನ್ನ ಕರಸ್ಥಳದಲ್ಲಿ ಲಿಂಗವ ಸಾಹಿತ್ಯ ಮಾಡಿದ, ಎನ್ನ ಮನಸ್ಥಳದಲ್ಲಿ ಜಂಗಮ ಸಾಹಿತ್ಯ ಮಾಡಿದ, ಎನ್ನ ತನುಸ್ಥಳದಲ್ಲಿ ಆಚಾರ ಸಾಹಿತ್ಯ ಮಾಡಿದ, ಇಂತಿ ತನು ಮನ ಪ್ರಾಣವನ್ನು ಏಕವ ಮಾಡಿದ ಕೂಡಲ ಚೆನ್ನ ಸಂಗಮದೇವ, ನಿಮ್ಮ ನೆನ್ನ ವಶವ ಮಾಡಿದ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು. ಬಸವಣ್ಣನ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಈ ವಚನ ಅಂದಾರ. ಯಾರು? ಚನ್ನಬಸವಣ್ಣ. ಬಸವಣ್ಣ ಏನಂತ ಹೇಳಿ ಮೊದಲು ಹೇಳಿದೆವಲ್ಲ, ಬಸವಣ್ಣ ಹೆಂಗೆ ಇಲ್ಲಿ ಅವರು ಕೂಡ ಮತ್ತೊಮ್ಮೆ ಅವ್ರು ಹೇಳ್ತಾರೆ, ಎನ್ನ ಕರಸ್ಥಳದಲ್ಲಿ ಲಿಂಗವ ಸಾಹಿತ್ಯ ಮಾಡಿದ. ನಾನು ಕರಸ್ಥಳಕ್ಕೆ ಏನು ಲಿಂಗ ಕೊಟ್ರಿ ಬಾ, ಅದು ನಿಮ್ಮ ಕೃಪೆ ಅಂತ ಹೇಳ್ತಾರೆ. ಯಾರು? ಚನ್ನಬಸವಣ್ಣ. ಏನು ಮನಸ್ಥಳದಲ್ಲಿ ಲಿಂಗ ಸಾಹಿತ್ಯ ಮಾಡಿದ. ಕರಸ್ಥಳದಲ್ಲಿ ಅಷ್ಟೇ ಅಲ್ಲ, ಮನಸ್ಥಳದಲ್ಲಿ ಹೇಳ ನಾನು ಪ್ರಾಣ ಮನಸ್ಥಾನ ಅಂತಂದರೆ ಸ್ವಲ್ಪ ಅದಕ್ಕಿಂತ ಒಳಗೆ ಈ ಕರಸ್ಥಳದಲ್ಲಿ ಬಿಟ್ಟು ಸ್ವಲ್ಪ ಮನಸ್ಸಿಗೆ ಹೋಗ್ಬೇಕು ನಾವು. ಆ ಸ್ಥಳದಲ್ಲಿ ಕೂಡ ನೀವೇ ಕಾರಣ. ಎನ್ನ ತನುಸ್ಥಳದಲ್ಲಿ ಆಚಾರ ಸಾಹಿತ್ಯ ಮಾಡಿದ್ವಿ. ಅಷ್ಟೇ ಅಲ್ಲ, ಆ ಮನಸ್ಸಿನಲ್ಲಿ ಹೋದ್ಮೇಲೆ ನನ್ನ ಎಲ್ಲ ತನು ಕೂಡ ಏನಂತ ಲಿಂಗಮಯ ಆಗ್ಯದ. ನನ್ನ ತನು ಪೂರ್ತಿ ನನಗೆ ಹೊರಗಿಂದ ಏನಕ್ಕೆ ಭಾರ ಇಲ್ಲ ಅಂಥೇಳಿ ಅವ್ರು ಹೋಗ್ತಾರೆ. ಎನ್ನ ಆಚಾರವ ಮಾಡಿದ. ನಾನೀಗ ಆ ತನುಸ್ಥಳದಲ್ಲಿ ನಿನ್ನ ಆಚಾರವನ್ನು ನಾನು ಮಾಡೀನಿ ಅಂತ. ಆಚಾರ ಅಂತಂದರೆ ಎಲ್ಲವೂ ನಿನ್ನ ಸ್ವರೂಪ ಆಗಿದೆ ಅಂತ ಹೇಳ್ತಾರೆ. ಆಚಾರ ಅಂದರೆ ಇಲ್ಲಿ ನಡವಳಿಕೆ ಅಂತ ಆಗ್ತದೆ, ಆಚಾರ ಅಂದರೆ ನಿನ್ನ ಸ್ವರೂಪ ಅಂತ ಆಗ್ತದೆ. ಎನ್ನ ತನುಸ್ಥಳದಲ್ಲಿ ಆಚಾರ ಸಾಹಿತ್ಯ ಮಾಡಿದ, ಇಂತಿ ಮನ ಪ್ರಾಣವನೇಕ ಇಂತಿ ತನುಮನ ಪ್ರಾಣವನೇಕ ಮಾಡಿದ ಕೂಡಲಚನ ಸಂಗಮದೇವ, ನಿಮ್ಮ ನೆನ್ನ ವಶವ ಮಾಡಿದ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮಃ. ಈ ಮಾತು ಸ್ವಲ್ಪ ಕಠಿಣ ನೋಡಿ. ಇಂತಿ ತನು ಮನ ಪ್ರಾಣ ಏಕ ಮಾಡಿ. ತನು ಮನಸ್ಸು, ತನು ಅಂದರೆ ಶರೀರ, ಮನಸ್ಸು ಮತ್ತು ತನು ಮನ ಪ್ರಾಣ. ಪ್ರಾಣ ಹೇಳ್ದ ಶ್ವಾಸ. ಅವು ಮೂರಿಗೆಲ್ಲ ನೀನು ಏನಂದ್ರೆ ಒಂದು ಕಡೆ ಸೇರಿಸಿ ಆ ಮೂರಕ್ಕೆಲ್ಲ ಒಂದೇ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಬಸವಣ್ಣ, ಅದಕ್ಕೆ ನೀ ಏನು ಮಾಡಿದಂದ್ರೆ ನನಗೆ ನೀನು ನಿನ್ನಾಗ ಮಾಡ್ಕೊಂಡಿದ್ದಿ. ಕೂಡಲ ಚೆನ್ನ ಸಂಗಮದೇವ, ನೆನ್ನಗೆ ವಶವ ಮಾಡಿದ ಕಾರಣ ನನಗೆ ನಿಮ್ಮ ವಶ ಮಾಡ್ಕೊಂಡೇವಿ. ಅಂದ್ರೆ ಬಸವಣ್ಣಗಂತನ ಚನ್ನಬಸವಣ್ಣ ನಾನಿಲ್ಲೀಗ ನಿನ್ನ ವಶದಲ್ಲಿ ನಾ ಇದ್ದೀನಿ, ನಾನಾಗಿಲ್ಲ, ನಾನು ನಿನ್ನ ವಶದಲ್ಲಿದ್ದೆ ಅಂಥೇಳಿ ಒಪ್ಕೋತಾರೆ. ಯಾರು? ಚನ್ನಬಸವಣ್ಣ ಒಪ್ಕೋತಾರೆ. ಅಂದ್ರೆ ನಿನ್ನ ಸ್ವರೂಪದಲ್ಲಿ ನಾನಿದ್ದೇನೆ, ನಿನ್ನ ಆದಿಂದಲ್ಲಿ ನಾ ಇದ್ದೇನೆ ಅಂತ ಹೇಳಿ ಬಸವಣ್ಣನ ಬಗ್ಗೆ ಅಪಾರ ಗೌರವ ಇಟ್ಕೊಂಡು ಮಾತು ಹೇಳ್ತಾರೆ. ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು. ಆ ಬಸವಣ್ಣನ ಶ್ರೀಪಾದಕ್ಕೆ ನಾನು ನಮೋ ನಮೋ ಅಂತ ಹೇಳಿ ಬದುಕಿದ್ದೇನೆ ಅಂಥೇಳಿ ಚನ್ನಬಸವಣ್ಣವರು ಈ ವಚನದಲ್ಲಿ ವ್ಯಕ್ತ ಮಾಡ್ತಿದ್ದಾರೆ. ಅದು ಲಿಂಗದ ಬಗ್ಗೆನೇ ಹೇಳಿದ್ರು. ಇನ್ನು ಆಯಿತಾ, ಇನ್ನೊಂದು ವಚನ ಹೇಳಬೇಕು. ಇನ್ನು ಅಕ್ಕಮಹಾದೇವಿ ಬಸವಣ್ಣನ ಬಗ್ಗೆ ಒಂದು ಮಾತಾಡಿ, ಅದು ಒಂದೇ ವಚನ ಹೇಳ್ತೀನಿ. ಆದಿ ಅನಾದಿಗಳಿಂದ ಅತ್ತತ್ತಲೆಯ ಬಸವಣ್ಣನು, ಮತ್ತು ಅದೇ ಮಾತು, ಆದಿ ಅನಾದಿಗಳಿಂದ ಅತ್ತತ್ತಲೆಯ ಬಸವಣ್ಣನು, ಮೂದೇವರ ಮೂಲಸ್ಥಾನವಯ್ಯ ಬಸವಣ್ಣನು, ನಾದವೆಂದು ಕಲಾತೀತ ಆದಿ ನಿರಂಜನೀಯ ಆ ನಾದ ಸ್ವರೂಪವೇ ಬಸವಣ್ಣನಾದ ಕಾರಣ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದನು ಕಾಣ ಚನ್ನಮಲ್ಲಿಕಾರ್ಜುನಯ್ಯ. ಇದು ಕೂಡ ಅದೇ ಭಾವನೆಯಿಂದ ಹೇಳಿದ್ದಾರೆ. ಇದು ಬಸವಣ್ಣನ ಬಗ್ಗೆ ಅಷ್ಟು ಕಲ್ಪನೆ ಇಟ್ಕೊಂಡು ಅಕ್ಕಮಹಾದೇವಿ ಒಂದು ವಚನ ಮಾಡ್ತಾರೆ. ಏನಂತಾರೆ? ಆದಿ ಅನಾದಿಗಳಿಂದ ಅತ್ತಲೇ ಬಸವಣ್ಣ. ಆದಿನಿಲ್ಲ ಅನಾದಿಲ್ಲ, ಅನಾದಿಕ್ಕಿಂತ ಅತ್ತತ್ತ ಅಂತ ಹೇಳ್ತಾರೆ. ಅಂದ್ರೆ ನೋಡ್ರಿ, ಆ ಬಸವಣ್ಣಗೆ ಎಲ್ಲೋದು ಕೂಡಿಸ್ತಾರೆ. ಈಗ ಮೂಲ ವಸ್ತು, ಮೂಲ ಯಾವ ಈ ಜಗತ್ತಿನ ಮೂಲ ಕಾರಣ ಆ ಕಾರಣದಲ್ಲಿ ಬಸವಣ್ಣಗೆ ನೋಡ್ತಾ ಇದ್ದಾರೆ. ಯಾರು? ಅಕ್ಕಮಹಾದೇವಿ. ಆದಿ ಅನಾದಿಗಳಿಂದ ಅತ್ತತ್ತಲಯ್ಯ ಬಸವಣ್ಣನು. ಮೂದೇವರ ಮೂಲ ಸ್ಥಾನ ವಯ ಮೂದೇವರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ ಅಂತ ಹೇಳ್ತೇವಲ್ಲ, ಆ ಮೂದೇವ್ರಿಗಿಂತ ಮೊದಲು ಬ್ರಹ್ಮ ವಿಷ್ಣು ಮಹೇಶ್ವರ ಇತ್ತೀಚಿಲ್ಲ. ಅವರು ಬ್ರಹ್ಮನ ಕೆಲಸ ಮಾಡ್ತಾನೆ, ವಿಷ್ಣುವಿನ ಕೆಲಸ ಮಾಡ್ತಾನೆ, ರುದ್ರನ ಕೆಲಸ ಮಾಡ್ತಾನೆ. ಇವರು ಮೂದೇವ್ರಿಗಿಂತ ಅತ್ತತ್ತ ಬಸವಣ್ಣ. ಅಂದರೆ ಇವರೆಲ್ಲರಿಗಿಂತ ಮೇಲ ಆ ಮೂಲ ವಸ್ತುವಿನ ಬಸವಣ್ಣ. ನಾದಬಿಂದು ಕಲಾತೀತನ ಆದಿ ನಿರಂಜನಯ್ಯ. ನಾದಬಿಂದು ಕಲಾತೀತ ಎಂಬುದು ಮಾತು ಸ್ವಲ್ಪ ವಿಸ್ತಾರ ಮಾಡಬೇಕಾಗ್ತದೆ. ಈ ನಾದ ಅಂದ್ರೆ ಶಬ್ದ. ನಾದಬಿಂದು, ನಾದ ಅಂದರೆ ಅನಾಹತನಾದ ಮತ್ತು ಆಹತನಾದ ಎರಡು. ಈಗ ನಾವು ಬಡ್ದಂದರೆ ನಾನು ಎರಡು ಕೈ ಘರ್ಷಣದಿಂದ ಇದು ಒಂದು ಸಪ್ಪಳು ಬರ್ತದೆ, ಇದಕ್ಕೂ ಒಂದು ನಾದ ಅಂತಾರೆ.
ಅನಾಹತನಾದ ಅಂದರೆ ಏನೂ ಸಪೋರ್ಟ್ ಬಡಲಾರ್ದೆ ಒಂದು ನಾದ ಅಂದರೆ ಈ ಭೂಮಂಡಲದಲ್ಲಿ ಈಗ ಸದ್ಯ ಅದ, ಅದು ಓಂಕಾರನಾದ. ಈ ಭೂಮಂಡಲದಲ್ಲಿ ಈಗಲೂ ಅದ, ನಿಮಗೆ ಕಲ್ಪನೆ ಬರ್ತಾ ಇಲ್ಲ. ಆದರೆ ಯಾರು ಏನಂದ್ರೆ ಅದಕ್ಕೆ ಸಾಧನೆ ಮಾಡ್ತಾರೆ ಅವ್ರಿಗೆ ಅದಕ್ಕೆ ಕಲ್ಪನೆ ಬರ್ತದ. ಅಂಥ ನಾದ ಅಂಥ ನಾದಬಿಂದು ಕಳಾತೀತ ಆದಿ ನಿರಂಜನಯ್ಯ. ಬಸವಣ್ಣ ಹೆಂಗಂದ್ರೆ ನಾದ ಮತ್ತು ಬಿಂದುವಿನಿಂದ ಆ ನಾದ ಬಿಂದುವಿನಕ್ಕಿಂತ ಹತ್ತು ಕಡೆ ಅಂತಾರೆ ಬಸವಣ್ಣ. ನಾದ ಅಂದರೆ ಈ ಓಂಕಾರ ನಾದ ಏನದಲ್ಲ ಅದಕ್ಕಿಂತ ಮೊದಲ ಬಸವಣ್ಣ. ಬಿಂದು ಅಂದರೆ ಸಣ್ಣ ಚುಕ್ಕಿ. ಬಿಂದು ಅಂದರೆ ಸಣ್ಣ ಚುಕ್ಕಿ ಗೊತ್ತಿರಬೇಕು. ಬಿಂದು ಅಂದ್ರೆ ಭಾಳ ಸಣ್ಣ ಚುಕ್ಕಿ. ಈಗ ಅದು ಮ್ಯಾಥಮೆಟಿಕ್ಸವ್ರಿಗೆ ಗೊತ್ತಿರ್ತದೆ. ಇದರಲ್ಲಿ ಏನಂತಂದ್ರೆ ಚುಕ್ಕಿ ಇಟ್ಟು ನೋಡ್ತಾರೆ. ಆದರೆ ಬಿಂದು ಬಸವಣ್ಣ ಎಲ್ಲ ಕಡೆ ತುಂಬಿಟ್ಟಿರ್ತಾನೆ ಬಿಂದು ರೂಪದಲ್ಲಿ. ಬಸವಣ್ಣ ಬಿಂದು ರೂಪದಲ್ಲಿ ಆ ಸಣ್ಣ 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 ವಸ್ತುವಿನಲ್ಲಿ ಕೂಡ ಬಸವಣ್ಣನ ತುಂಬಿ ತುಳುಕ್ತಾ ಇದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಾದ ಸ್ವರೂಪ ನಾದಬಿಂದು ಕಳಾತೀತ ಆದಿ ನಿರಂಜನಯ್ಯ. ನಿರಂಜನ ಅಂದ್ರೆ ನಿಷ್ಕಳ ಸ್ವಚ್ಛವಾದಂಥ ಬಸವಣ್ಣ, ಯಾವುದು ಹಚ್ಕೊಂಬಲ್ಲಾರ್ದಂಥ ಅಂಥ ಬಸವಣ್ಣ ಅಂಥೇಳಿ ಹೇಳ್ತಾರೆ. ಆ ನಾದ ಸ್ವರೂಪಿ ಬಸವಣ್ಣನಾದ ಕಾರಣ ಈ ನಾದಕ್ಕೆ ಕೂಡ ಬಸವಣ್ಣನೇ ಕಾರಣ. ಓಂಕಾರ ನಾದ ಏನದಲ್ಲ ಅದಕ್ಕೆ ಬಸವಣ್ಣನೇ ಕಾರಣ ಅಂಥೇಳಿ ಬಸವಣ್ಣ ಶ್ರೀಪಾದಕ್ಕೆ ನಮೋ ನಮೋ ಎರ್ತದ ಕಾಣುತ್ತೇನೆ ಮಲ್ಕನ ಅಂಥ ಬಸವಣ್ಣ ಶ್ರೀಪಾದಕ್ಕೆ ನಾನು ನಮೋ ನಮೋ ಅಂಥೇಳಿ ಅರ್ಪಿಸ್ತೇನೆ ಅಂಥೇಳಿ ಅಕ್ಮಾದೇವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾನು ಎಲ್ಲ ಮಾತುಗಳನ್ನು ಮುಗಿಸ್ತೇನೆ. ಭಾಳ ಸಂಶಯ ಬಂದಿರಬೇಕು ಇವತ್ತಿನ ಮತ್ತೊಂದಲ್ಲಿ, ಯಾಕಂದರೆ ಸ್ವಲ್ಪ ಕಠಿಣ ಇತ್ತು ವಿಷಯ. ఓం శ్రీ గురు బసవలింగాయ నమః. ఇంతవరకు మన ఆత్మీయ శరణు బంధువులు శ్రీ మాణికప్ప నాగూరి గారు శరణుల వచనామృతంలో భాగంగా ఈనాటి వచన వైభవ కార్యక్రమంలో భాగంగా ఒక అతి ముఖ్యమైన విషయాన్ని తీసుకొని, అంటే ప్రాణలింగము, ప్రాణలింగము, ఇష్టలింగము, ప్రాణలింగము, భావలింగము, వీటి గురించి చాలా సవివరంగా వారు వివరించారు. వారికి మన అందరి తరఫున ధన్యవాదాలు, కృతజ్ఞతలు తెలియజేస్తున్నాను.